ಆದಿತ್ಯಾದಿ ನವಗ್ರಹೇಭ್ಯೋ ನಮಃ. ಇವತ್ತು ರಾಶಿಗಳ ದೃಷ್ಕಾಣದ ವಿಷಯ ಬಗ್ಗೆ ತಿಳಿಯೋಣ. ರಾಶೇ ತ್ರಿಭಾಗ ದೃಷ್ಕಾಣ ಅಥವಾ ದೃಕ್ಕಾಣ. ರಾಶಿಗಳ 3 ವಿಭಾಗವನ್ನು ಮಾಡಿದಾಗ ದೃಷ್ಕಾಣವು ಪ್ರಾಪ್ತವಾಗುತ್ತದೆ. ಒಂದು ರಾಶಿಗೆ 30 ಅಂಶ, ಅದನ್ನು 3 ವಿಭಾಗ ಮಾಡಿದಾಗ ಪ್ರಥಮ ಭಾಗ 0ರಿಂದ 10, ಎರಡನೇ ಭಾಗ 10ರಿಂದ 20, ಮೂರನೇ ಭಾಗ 20ರಿಂದ 30. 1ರಿಂದ 10 ಭಾಗಕ್ಕೆ ಪ್ರಥಮ ದೃಷ್ಕಾಣ, ಅದು ಪ್ರಥಮ ರಾಶಿಯೇ ಆಗಿದೆ. ದ್ವಿತೀಯ ದೃಷ್ಕಾಣ 10ರಿಂದ 20, ಅದು ಪಂಚಮ ರಾಶಿಯಾಗಿದೆ. ಅದೇ ರೀತಿಯಾಗಿ 20ರಿಂದ 30 ಮೂರನೇ ದೃಷ್ಕಾಣ 9ನೇ ರಾಶಿ. ಉದಾಹರಣೆಗೆ ಮೇಷದ ಪ್ರಥಮ ದೃಷ್ಕಾಣ ಮೇಷರಾಶಿಯೇ ಆಗಿದೆ. ಅದೇ ರೀತಿಯಾಗಿ ಎಲ್ಲ ರಾಶಿಗಳ ಪ್ರಥಮ ದೃಷ್ಕಾಣ ಅದೇ ರಾಶಿಯಾಗಿರುತ್ತದೆ. ಹಾಗೆಯೇ ಮೇಷದ ದ್ವಿತೀಯ ದೃಷ್ಕಾಣ ಪಂಚಮ ರಾಶಿ, ಅಂದರೆ ಮೇಷ, ವೃಷಭ, ಮಿಥುನ, ಕರ್ಕಟಕ, ಸಿಂಹ. ಸಿಂಹ ರಾಶಿಯು ಮೇಷರಾಶಿಯ ದ್ವಿತೀಯ ದೃಷ್ಕಾಣ. ಅದೇ ರೀತಿಯಾಗಿ ಮೇಷರಾಶಿಯ ತೃತೀಯ ದೃಷ್ಕಾಣ ಅಂಶ 20ರಿಂದ 30 ಒಳಗಿದ್ದಲ್ಲಿ 9ನೇ ರಾಶಿ, ಮೇಷದಿಂದ 9ನೇ ರಾಶಿ. ಲೆಕ್ಕ ಮಾಡೋಣ. ಮೇಷ, ವೃಷಭ, ಮಿಥುನ, ಕರ್ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು. ಧನು ರಾಶಿಯು ಮೇಷರಾಶಿಯ 3ನೇ ದೃಷ್ಕಾಣ. ಈ ರೀತಿಯಾಗಿ ದೃಷ್ಕಾಣವನ್ನು ನಾವು ತಿಳಿಯುವಂತಹದ್ದು. ಓಂ ಸ್ವಸ್ತಿ. ಸಮಸ್ತ ಸನ್ಮಂಗಲಾನಿ ಭವಂತು. ಆದಿತ್ಯಾನವಗ್ರಹಾಃ ಶುಭಕರಾಃ ಸಂತು. ಓಂ ಶಾಂತಿ ಶಾಂತಿ ಶಾಂತಿ.